ಎಲ್ಲರಿಗೂ ನಮಸ್ಕಾರ. ಜಿಮ್ ಸೀರೀಸ್ಗೆ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇರೋದು ಎನರ್ಜಿ ಫಿಟ್ನೆಸ್ ಸ್ಟುಡಿಯೋ. ಇದು ಬಂದು ಶಿವಮೊಗ್ಗ ಡಿಸ್ಟಿಕ್ ಸೊರಬ ತಾಲೂಕಲ್ಲಿರೋದು. ಈ ವಿಡಿಯೋದನ್ನು ಸೊರಬದಲ್ಲಿ ನೋಡ್ತಾ ಇದ್ದರೆ ಕಂಪ್ಲೀಟ್ ಜಿಮ್ಮಿನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಏನೇನಿದೆ ಹೆಂಗೆಂಗಿದೆ ಅಂತ. ನಾನು ಇನ್ನೂ ಒಳಗಡೆ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊರಬದಲ್ಲಿ ನಾನು ಫಸ್ಟ್ ಟೈಮ್ ಜಿಮ್ ಮಾಡ್ತಾ ಇರೋದು. ಇದು ನಂದು ಲೋಕಲ್ ಏರಿಯಾ, ಅಂದರೆ ನಾನು ಹುಟ್ಟು ಬೆಳೆದಿದ್ದಲ್ಲ ಇದೇ ಏರಿಯಾದಲ್ಲಿ. ಸೊರಬದಲ್ಲಿ ಜಿಮ್ ಆಗಿರೋದು ಸಿಕ್ಕಾಪಟ್ಟೆ ಖುಷಿಯಾಗಿದೆ ನನಗೂ. ಒಬ್ಬ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಆಗಿ ಜಿಮ್ ಬಗ್ಗೆ ನಾವು ಇಲ್ಲಿ ಲೋಕಲ್ಲಿ ಪ್ರಮೋಟ್ ಮಾಡಬೇಕಂತಂದರೆ ಇಲ್ಲಿ ಹೇಳಿದರೆ ಏನೂ ಇರಲಿಲ್ಲ. ಬಟ್ ಇವಾಗ ಎನರ್ಜಿ ಫಿಟ್ನೆಸ್ ಸ್ಟುಡಿಯೋ ಅಂತ ಸ್ಟಾರ್ಟ್ ಆಗಿದೆ. ಹೋಗೋಣ ಬನ್ನಿ. ಜಿಮ್ ಒಳಗೆ ಎಂಟ್ರಿ ಆಗ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ಒಂದು ಸಲ ರ್ಯಾಂಡಮ್ ಆಗಿ ತೋರಿಸಿರ್ತೀನಿ, ಅದಾದಮೇಲೆ ನಿಮಗೆ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಜಿಮ್ ಮಾತ್ರ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಫುಲ್ ಬ್ಲ್ಯಾಕ್ ಶೇಡಲ್ಲಿ ಮಾಡಿದ್ದಾರೆ. ಸೊರಬಕ್ಕಿದು ಪ್ರೀಮಿಯಂ ಜಿಮ್ ಥರ ಇದೆ. ಅಂದರೆ ಲುಕ್ಲೈಕೆ ಈ ಥರ ಜಿಮ್ ಬೆಂಗಳೂರಲ್ಲಿ ಕೂಡ ತುಂಬ ಕಡಿಮೆ ಇರೋದು. ತುಂಬ ಚಿಕ್ಕ ಪ್ಲೇಸಲ್ಲಾದರೂ ಕೂಡ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಹೈಜಿನಿಕ್ಕಾಗಿ ಕೂಡ ಇದೆ. ಅದ್ರ ಜೊತೆಗೆ ನೀಟಾಗಿ ಅಲೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಬಾಡಿ ಬಿಲ್ಡಿಂಗ್ ಮಾಡೋಂಥ ಮಿಷಿನ್ಗಳು ಎಲ್ಲದೂ ಇದರಲ್ಲಿದೆ. ಇವಾಗ ನಾನು ವರ್ಕೌಟ್ ಸ್ಟಾರ್ಟ್. ತುಂಬ ದಿನ ಆಗಿತ್ತು ಬೇರೆ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡಿ, ಫಸ್ಟ್ ಟೈಮ್ ಈ ಜಿಮ್ ವರ್ಕೌಟ್ ಮಾಡ್ತಾರೆ. ಸಪ್ರೇಟಾಗೆಲ್ಲ ಸಿಂಗಲ್ ಮಿಷಿನ್ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ಥರ ಇದೆ, ಯಾವ ಥರ ಫೀಲ್ ಕೊಡುತ್ತೆ, ನನಗೆ ಯಾವ ಥರ ಪರ್ಸ್ನಲಿ ಎಷ್ಟು ಇಷ್ಟ ಆಯಿತು ಅನ್ನೋದು ಕೂಡ ಹೇಳ್ತೀನಿ. ಬಾರ್ ಕೂಡ ಚೆನ್ನಾಗಿದ್ದಾವೆ. ಒಂದು ಶೋಲ್ಡ್ರ್ ಬಾರ್ ಇದೆ, ಇದು ಕೂಡ ಶೋಲ್ಡ್ರು ಬಾರೆ, ಇದು ಶೋಲ್ಡ್ರು ಬಾರ್, ಇದು ಬೈಸಿಪ್ಸ್ ಬಾರ್, ಇದು ಕೂಡ ಬೈಸಿಪ್ಸ್ ಟ್ರೈಸಿಪ್ಸ್ ಎರಡೂ ಮಾಡ್ಬೋದು. ಇದರಲ್ಲಿ ಬೈಸಿಪ್ಸ್ ಟ್ರೈಸಿಪ್ಸ್ ಎರಡೂ ಮಾಡ್ಬೋದು. ಬಾರ್ ಚೆನ್ನಾಗಿದೆ. ವೆಯ್ಟ್ ಕೂಡ ಅಂತ ಡೆಡ್ ಲಿಫ್ಟ್ ಮಾಡೋಷ್ಟೇನು ವೆಯ್ಟ್ ಇಲ್ಲ. 20 kg ಇದು, 1-2 ಜೊತೆ ಪ್ಲೇಟ್ ಇದೆ. ಅದು ಬಿಟ್ಟರೆ ಎಲ್ಲ 10 kg, 12.5-15 kg ಇದೆ. ಬಟ್ ಪ್ಲೇಟ್ ಸಾಕು, ಬಾಡಿ ಮಾಡೋದಕ್ಕೆ ಎಷ್ಟು ಪ್ಲೇಟ್ ಬೇಕು ಅದಕ್ಕಿಂತ ಜಾಸ್ತಿನೇ ಇದೆ. ಮ್ಯಾಕ್ಸ್ ಔಟು ಡಂಬಲ್ ಬಂದು ಆ ಕಡೆ ಮ್ಯಾಕ್ಸ್ 30 kg ರಬ್ಬರ್ ಡಂಬಲ್. ಸೊ ರಬ್ಬರ್ ಡಂಬಲ್ ಚೆನ್ನಾಗಿರತ್ತೆ, ನಿಮಗೆ ಹಿಡ್ಕೊಂಡಾಗ ಅಷ್ಟೊಂದು ವೆಯ್ಟ್ ಫೀಲ್ ಆಗೋಲ್ಲ. ಬಟ್ ಅಂದರೆ ಮೆಟಲ್ ಪ್ಲೇಟ್ ಅಷ್ಟು ಫೀಲ್ ಆಗೋಲ್ಲ, ಕಂಫರ್ಟೇಬಲ್ ಆಗಿರುತ್ತೆ ಇದು ಮಾಡೋದಕ್ಕೆ. ಫ್ಯಾಕ್ಟ್ಲೈ ಮಿಷಿನು ಸಖತ್ತಾಗಿದೆ. ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಬೋದು. ಕೆಲವೊಂದು ಜಿಮ್ಮಲ್ಲಿ ಕ್ಲೋಸ್ ಮಾಡೋದಕ್ಕಾಗಲ್ಲ, ಇಲ್ಲಿ ತನಕ ನಿಲ್ಲತ್ತೆ. ಬಟ್ ಈ ಜಿಮ್ಮಲ್ಲಿ ಹಳೆ ಮಿಷಿನ್ ಆದರೂ ಕೂಡ ಇದು ಸೂಪರಾಗಿದೆ. ನೀವು ಹೈಟಲ್ಲೋ ಕೇಬಲ್ ಮಾಡೋದಾದರೆ ಇದೇ ಮಿಷಿನ್ ಯೂಸ್ ಮಾಡಿ. ಚಿಕ್ಕ ಮಿಷಿನು ಸಖತ್ತಾಗಿದೆ. ಇಂಪ್ಯಾಕ್ಟ್ ತುಂಬ ಚೆಸ್ಟ್ ಮೇಲೆ ನೀಟಾಗಿ ಬೀಳುತ್ತೆ. ನೀವು ಫ್ಲೈಸ್ ಕೂಡ ಆರಾಮಾಗಿ ಇದರಲ್ಲೇ ಮಾಡ್ಬೋದು, ಕಂಟ್ರೋಲ್ ಇದ್ದರೆ. ಅದ್ರ ಜೊತೆಗೆ ಶೋಲ್ಡ್ರ್ ಪ್ರೆಸ್ ಕೂಡ ಇದರಲ್ಲೇ ಸೀಟೆಡ್ ಶೋಲ್ಡ್ರ್ ಪ್ರೆಸ್ನ ಮಾಡ್ಬೋದು, ಯುಟಿಲಿಟಿ ಬೆಂಚ್ ಹಾಕ್ಕೊಂಡು. ಚಿಕ್ಕ ಮಿಷಿನ್ ಆಗಿರೋದ್ರಿಂದ ನಮ್ಮ ಕೈ ತುಂಬ ದೂರ ಹೋಗುತ್ತೆ ಅಂತ ಏನಿಲ್ಲ, ಹತ್ತಿರ ಇರುತ್ತಲ್ಲ, ಮೂಮೆಂಟ್ ಮಾಡೋದಕ್ಕೆ ಈಸಿಯಾಗಿರುತ್ತೆ. ಲ್ಯಾಟ್ ಪುಲ್ ಡೌನ್ ಮಿಷಿನು ಎಷ್ಟಿದೆ ಅಂದರೆ ಹಾಕಿರೋದು 80 kg, ಬಟ್ ನನ್ನೇ ಮೇಲೆ ಎಳ್ಕೊಂಡು ಹೋಗ್ತಾ ಇದೆ. ರೇಂಜ್ ಆಫ್ ಮೋಷನ್ ಕೂಡ ಸಖತ್ತಾಗಿದೆ. ಇದು ಟಚ್ ಆಗಲ್ಲ, ಕಂಪ್ಲೀಟಾಗಿ ಮೂಮೆಂಟ್ ಮಾಡ್ಕೊಂಡು ಮಾಡ್ಬೋದು ಆರಾಮಾಗಿ. ಇದೇ ಮಿಷಿನಲ್ಲಿ ರೋಯಿಂಗ್ ಕೂಡ ಮಾಡ್ಬೋದು ಆರಾಮಾಗಿ. ಸೆಟಪ್ ಮಾಡಿಕೊಂಡು ಸೊ ಫುಲ್ ಮಾಡ್ಬೋದು. ನೆಕ್ಸ್ಟ್ ಬೈಸಿಪ್ಸ್ ಕರ್ಲ್ ಮಿಷಿನ್ನು. ನಾನು ಇದರಲ್ಲಿ ವರ್ಕೌಟ್ ಮಾಡೋದು ಕಡಿಮೆ, ಬಟ್ ಬಾಡಿ ಬಿಲ್ಡರ್ಗಳು ಚೆನ್ನಾಗಿ ಮಾಡ್ತಾರೆ. ಬೈಸಿಪ್ಸ್ ಒಳ್ಳೆ ಪಂಪ್ ಬೇಕಂದರೆ ಇದರಲ್ಲಿ ಮಾಡಿದ್ರೆ ಚೆನ್ನಾಗಿ ಪಂಪ್ ಆಗುತ್ತೆ. ನೆಕ್ಸ್ಟು ವೆಯ್ಟೆಡ್ ಕಾಪ್ ರೈಸ್ ಮಿಷಿನ್. ನೀವು ಎಷ್ಟು ವೆಯ್ಟ್ ಬೇಕಾದ್ರೆ ಹಾಕೋಬೋದು. ತುಂಬ ಕಂಫರ್ಟಬಲ್ ಆಗಿದೆ, ಅಂಥ ಇಶ್ಯೂ ಏನಿಲ್ಲ. ಇದು ಕೆಲವೊಂದು ಜಿಮ್ಮಲ್ಲಿ ಮಾಡೋದಕ್ಕೆ ಕಷ್ಟ ಅನಿಸುತ್ತೆ, ಪಿನ್ ಲೋಡೆಡ್ ಮಿಷಿನ್ಗಳಲ್ಲಿ ನಾನು ನೋಡಿದ್ದೀನಿ. ಬಟ್ ಈ ಜಿಮ್ಮಲ್ಲಿ ಇದು ಕೂಡ ಸಖತ್ತಾಗಿದೆ. ಜಿಮ್ಮಲ್ಲಿ ಚೇಂಜಿಂಗ್ ರೂಮ್ ಕೂಡ ಇದೆ ಸಪ್ರೇಟಾಗಿ. ವುಮೆನ್ಸ್ ಬಂದರೆ ಖಂಡಿತವಾಗಿ ಯೂಸ್ ಮಾಡ್ಕೋಬೋದು, ಏನು ಇಶ್ಯೂ ಇಲ್ಲ. ಒಂದು ಕ್ರಾಸ್ ಟ್ರೈನರ್ ಇದೆ. ಇದು ಆಲ್ಮೋಸ್ಟ್ ಟ್ರೆಡ್ಮಿಲ್ಗಿಂತ ಬೆಟರ್. ಇವತ್ತು ಜಾಸ್ತಿ ಕ್ಯಾಲರಿ ಬರ್ನ್ ಮಾಡಬೇಕು, ನೀವು ಜಾಸ್ತಿ ವರ್ಕೌಟ್ ಮಾಡಬೇಕಂದ್ರೆ ಕ್ರಾಸ್ ಟ್ರೈನರ್ನೇ ಯೂಸ್ ಮಾಡಿ. ಸಖತ್ತಾಗಿದೆ ಕ್ರಾಸ್ ಟ್ರೈನರ್ ಕೂಡ. ಇಲ್ಲಿಗೆ ಸಾಕು, ಒಂದಿದೆ. ಇದು ನಾರ್ಮಲ್ಲು ಸ್ಪಿನ್ ಸೈಕಲ್. ಇದು ಸ್ಪಿನ್ ಸೈಕಲ್ 2 ಇದೆ ಈ ಜಿಮ್ಮಲ್ಲಿ. ಪವರ್ ಕೂಡ ಸಖತ್ತಾಗಿದೆ. 2 ಥ್ರೆಡ್ಮಿಲ್ ಇದೆ ಈ ಜಿಮ್ಮಲ್ಲಿ. ಥ್ರೆಡ್ಮಿಲ್ ಮೇಲೆ ಏನು ನಡೆದು ತೋರಿಸ್ಬೇಕಂತ ಇಲ್ಲ. ಸೊ ಇಂಕ್ಲೈನ್ ಕೂಡ ಆಗುತ್ತೆ, ಬೆಸ್ಟ್. ನಿಮಗೆ ವ್ಯೂ ಕೂಡ ಸಖತ್ತಾಗಿರುತ್ತೆ. ಎದುರುಗಡೆ ಕಂಪ್ಲೀಟಾಗಿ ಹೋಗ್ಬರೋ ರೋಡೆಲ್ಲ ಕಾಣಿಸ್ತಾ ಇರುತ್ತೆ, ಬಸ್ಸೆಲ್ಲ ಕಾಣಿಸ್ತಾ ಇರ್ತವೆ. ಆರಾಮಾಗಿ ನೋಡ್ಕೊಂಡು ಮಾಡ್ಬೋದು. ಬೆಳಗ್ಗೆ ಟೈಮ್ ಮಾಡೋದಕ್ಕೆ ಸಖತ್ತಾಗಿರುತ್ತೆ. ಇನ್ನು
ಈ ಮಿಷಿನ್ ಬಂದು ಕೋರ್ಗೆ ಆ್ಯಪ್ಸ್ ಮಾಡೋದಕ್ಕೆ, ಆ್ಯಪ್ಸ್ ಕ್ರಂಚ್ ಮಾಡೋ ಮಿಷಿನ್ ಇದು. ಸಖತ್ತಾಗಿ ವರ್ಕ್ ಆಗತ್ತೆ ಇದು. ನಿಮ್ಮ ಹೈಟ್ನ ಸೆಟ್ ಮಾಡ್ಬೋದು, ಎಷ್ಟು ಹೈಟ್ ಬೇಕು ನಿಮ್ಗೆ ಅಷ್ಟು ಹೈಟ್ನ ಸೆಟ್ ಮಾಡ್ಕೋಬೋದು. ಇದು ಕೋರ್ಗೆ ಲಾಕ್ ಮಾಡು, ಹಿಂದ್ಗಡೆ ವೆಯ್ಟ್ ಹಾಕಿ ಕ್ರಂಚ್ ಮಾಡೋದು. ಸೊ ಬೆಸ್ಟ್. ಈ ಥರದ್ದು ಓಲ್ಡ್ ಸ್ಕೂಲಲ್ಲಿ ಮಾತ್ರ ಸಿಗತ್ತೆ ನಮಗೆ, ಇದರಲ್ಲಿ ಸಿಗೋಲ್ಲ. ಹೊಸ ಜಿಮ್ಗಳೆಲ್ಲ ಈ ಥರ ಇರೋಲ್ಲ, ಪಿನ್ ಲೋಡೆಡ್ ಬರುತ್ತೆ ಇವಾಗ ಬರೋದಲ್ಲ. ಮತ್ತು ಡಿಪ್ ಮಿಷಿನ್ ಇರೋದಿಲ್ಲಿ ಫ್ರೀ ಸ್ಟಾಕ್ ಡಿಪ್ ಮಿಷಿನ್ ಅಲ್ಲ, ಅಂದರೆ ಸಪೋರ್ಟೆಡ್ ಇರೋಲ್ಲ, ಡೈರೆಕ್ಟಾಗಿ ನಾವೇ ಡಿಪ್ ಮಾಡ್ಕೊಬೇಕು. ಬಟ್ ಹೈಟ್ ಸಖತ್ತಾಗಿರೋದ್ರಿಂದ ರೇಂಜ್ ಆಫ್ ಮೋಷನ್ ಕೂಡ ತುಂಬ ಚೆನ್ನಾಗಿ ಹೋಗ್ಬೋದು ಕೆಳ ತನಕ. ಅದ್ರ ಜೊತೆಗೆ ಲೆಗ್ ರೇಸ್ ಮಾಡೋದಕ್ಕೆ ತುಂಬ ಜಿನ್ನಲ್ಲಿ ಈ ಮಿಷಿನ್ ಇರೋಲ್ಲ, ಇದರಲ್ಲೇ ಇದು ಸಖತ್ತಿದು. ನಮ್ಮ ಲೋವರ್ ಆ್ಯಪ್ಸ್ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ, ಸಖತ್ತಾಗಿ ಬೀಳತ್ತೆ. ಅದ್ರ ಜೊತೆಗೆ ಇದರಲ್ಲೇ ಫುಲ್ ಅಪ್ ಮಾಡ್ಬೋದು. ಅದರಲ್ಲಿ ಮತ್ತು ಕಾರ್ಡಿಯೋ ಮಾಡೋದಕ್ಕಂತ ಸಪ್ರೇಟಾಗಿ ಜಾಗ ಮಾಡಿಟ್ಟಿದ್ದಾರೆ. ಎದುರುಗಡೆ ನಿಮಗೆ ಮಿರರ್ ಕೂಡ ಇರುತ್ತೆ, ಆರಾಮಾಗಿ ನೋಡಿಕೊಂಡು ನೀವು ಡ್ಯಾನ್ಸ್ ಗಿನ್ಸ್ ಮಾಡೋಂಗಿದ್ರೆ ಮಾಡ್ಬೋದು, ಅಥವಾ ಯೋಗ ಮಾಡ್ಕೊಳ್ಳೋದಿದ್ರು ಮಾಡ್ಬೋದು. ಸ್ಟ್ರೆಚಸ್, ಮೊಬಿಲಿಟಿ ಎಕ್ಸಸೈಸ್ ಮಾಡ್ಕೊಳ್ಳೋಕ್ಕಲ್ಲ ಸಖತ್ತಾಗಿದೆ. ಯೂಶಲಿ ತುಂಬ ಜಿಮ್ಮಲ್ಲಿ ಫೋಮ್ ರೋಲ್ನ ಇಡಲ್ಲ, ನಾನು ಇಲ್ಲಿರತ್ತೆ ನಾನು ಗೆಸ್ಸೇ ಮಾಡಿಲ್ಲ. ಇದ್ರದ್ದು ಯೂಸ್ ಸಿಕ್ಕಾಪಟ್ಟ ಇದೆ, ಇದ್ರ ಮೇಲೆ ನಾನು ರೀಲ್ ಕೂಡ ಮಾಡಾಕಿದ್ದೀನಿ. ಫೋಮ್ ರೋಲ್ ಇದನ್ನೇನು ಜಿಮ್ಗೆ ಹೋಗೋರು ಮಾತ್ರ ಯೂಸ್ ಮಾಡ್ಬೇಕಂತಲ್ಲ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಬಟ್ ಹೆಂಗೆ ಯೂಸ್ ಮಾಡೋದಂತ ಗೊತ್ತಿರಬೇಕಷ್ಟೇ. ಅದ್ರ ಜೊತೆಗೆ ಆ್ಯಪ್ಸು, ರೋಲರ್ ಇದೆ, ಸ್ಟೆಪ್ಪರ್ ಮಾಡೋದಕ್ಕಿದೆ, ಚಿಕ್ಕ ಚಿಕ್ಕ ಕೆಟ್ಲಬೆಲ್ಗಳಿದ್ದಾವೆ. ಸೊ ಆಲ್ಮೋಸ್ಟ್ ಬೇಸಿಕ್ ಅಂತೂ ಕಂಪ್ಲೀಟ್ ಆಗಿದೆ ಇದರಲ್ಲಿ. ಈ ಮಿಷನ್ ಇರತ್ತೆ ಅಂತ ನಾನು ಗೆಸ್ ಕೂಡ ಮಾಡಿರಲಿಲ್ಲ. ಹ್ಯಾಕ್ ಸ್ಕ್ವಾಟು ಮತ್ತು ಲೆಗ್ ಪ್ರೆಸ್ಸು ಒನ್ ಆಫ್ ದ ಬೆಸ್ಟ್ ಲೆಗ್ ಎಕ್ಸಸೈಸು ಇದು ಹ್ಯಾಕ್ ಸ್ಕ್ವಾಟಲ್ಲೇ ಆಗೋದು. ನೀವು ಲಂಜಸ್ಸು, ಲೆಗ್ ಎಕ್ಸ್ಟೆನ್ಷನ್ ಎಲ್ಲ ಮಾಡ್ತೀವಲ್ಲ, ಅದಕ್ಕಿಂತ ಪವರ್ಫುಲ್ಲು ಹ್ಯಾಕ್ ಸ್ಕ್ವಾಟ್. ನಿಮ್ಗೆ ನಾರ್ಮಲ್ ಸ್ಕ್ವಾಟ್ ಮಾಡೋಕ್ಕಾಗಲ್ಲ ಅಂದರೆ ಹ್ಯಾಕ್ ಸ್ಕ್ವಾಟ್ ಮಾಡೋದು ಸಖತ್ ಈಸಿ. ಇದರಲ್ಲಿ ಮಲ್ಟಿ ಆ್ಯಕ್ಸಸ್ ಇದೆ, ಹ್ಯಾಕ್ ಸ್ಕ್ವಾಟ್ ಕೂಡ ಮಾಡ್ಬೋದು, ಲೆಗ್ ಪ್ರೆಸ್ ಕೂಡ. ಈ ಥರ ಹ್ಯಾಕ್ ಸ್ಕ್ವಾಟಲ್ಲಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಬಟ್ ಸಖತ್ ಲೋಡ್ ಕೊಡುತ್ತೆ. ಜಾಸ್ತಿ ಏನು ವೆಯ್ಟ್ ಇಲ್ಲ, ಈ ಸೈಡ್ 30 kg ಇದೆ, ಬಟ್ ಲೋಡ್ ಮಾತ್ರ 300 kg ಇರಷ್ಟಿದೆ. ಇದನ್ನೇ ಸಿಂಪಲ್ಲಾಗಿ ಮೇಲೆ ಎತ್ತಿದ್ರೆ ಆಟೋಮೆಟಿಕ್ ಲಾಕ್ ಆಗುತ್ತೆ. ಈ ಬೆಂಚನ್ನ ಕಂಪ್ಲೀಟಾಗಿ ಡೌನ್ ಮಾಡಿದ್ರೆ ಇವಾಗ ಲೆಗ್ ಪ್ರೆಸ್ ಮಾಡ್ಬೋದು ಇದರಲ್ಲಿ. ಇದು ಲೆಗ್ ಪ್ರೆಸ್ಸಲ್ಲಿ 45 ಡಿಗ್ರಿಗಿಂತ ಮೇಲಿದೆ, ಹೆವಿ ಲೋಡ್ ಬರುತ್ತೆ. ನಾರ್ಮಲ್ ಮಿಷಿನ್ ಥರ ಅಲ್ಲ, ಸಿಕ್ಕಾಪಟ್ಟೆ ಲೋಡ್ ಬರುತ್ತೆ. ಇದರಲ್ಲೆಲ್ಲ ನೀವು 200-300 kg ಹಾಕೊಂಡು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಟೀ ಬಾರ್. ಇದು ಆಲ್ಮೋಸ್ಟ್ ಎಲ್ಲ ಜಿಮ್ಮಿಂದನೂ ಇವಾಗ ತೆಗಿತಾ ಇದ್ದಾರೆ, ಯಾಕಂತ ಗೊತ್ತಿಲ್ಲ. ಬಟ್ ಒನ್ ಆಫ್ ದ ಬೆಸ್ಟು. ಬ್ಯಾಕ್ನ ನೀವು ವಿ ಶೇಪಲ್ಲಿ ಮಾಡಬೇಕು, ವೈಡ್ ಮಾಡಬೇಕು, ಥಿಕ್ನೆಸ್ ಮಾಡಬೇಕಂದ್ರೆ ಟೀ ಬಾರು ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್. ಕಂಪ್ಲೀಟಾಗಿ ನೀವು ಇದರಲ್ಲಿ ಚೀಟೇ ಮಾಡೋದಕ್ಕಾಗಲ್ಲ, ಎಷ್ಟು ಮಾಡಿದ್ರೂ ನೀವು ಇಷ್ಟು ಎಳಿಲೇಬೇಕು. ಈ ಥರ ಯಾವುದೇ ಥರ ಚೀಟ್ ಮಾಡೋದಕ್ಕಾಗಲ್ಲ. ಇದರಲ್ಲಿ ಕಂಪ್ಲೀಟಾಗಿ ಲೋಡ್ ಬಿದ್ದೇ ಬೇಡತ್ತೆ ಇದು ಮಾಡಬೇಕಾದ್ರೆ. ಆ್ಯಕ್ಚುಲಿ ಇದು ಕೂಡ ನನ್ನ ಫೇವ್ರೇಟ್, ಯಾವ ಜಿಮ್ಮಲ್ಲಿದ್ರೂ ಕೂಡ ಇದನ್ನು ಮಾಡೇ ಮಾಡ್ತೀನಿ ನಾನು. ಹೋಗಿ ಸ್ಕ್ವಾಟ್ ಮಾಡೋದಕ್ಕೆ ಸಪ್ರೇಟಾಗಿ ಮಿಷಿನ್ ಇಲ್ಲ, ಸ್ಮಿತ್ ಮಿಷಿನಲ್ಲೇ ಮಾಡಬೇಕು. ಇದರಲ್ಲಿ ಸ್ಕ್ವಾಟು ಮಾಡ್ಬೋದು, ಯುಟಿಲಿಟಿ ಬೆಂಚ್ ಇದೆ, ನಾರ್ಮಲ್ ಬೆಂಚ್ ಇದೆ, ಶೋಲ್ಡ್ರ್ ಪ್ರೆಸ್, ಚೆಸ್ಟ್ ಪ್ರೆಸ್ ಎಲ್ಲದನ್ನೂ ಮಾಡ್ಬೋದು. ಅಡ್ಜಸ್ಟೇಬಲ್ ಲೆಗ್ ಎಕ್ಸ್ಟೆನ್ಷನ್ ಆ್ಯಂಡ್ ಲೆಗ್ ಕರ್ಲ್ ಮಿಷಿನು. ಲೋಡ್ ಹೆಂಗಿದೆ ಅಂತ ಗೊತ್ತಿಲ್ಲ. ಈ ಥರ ಮಿಷಿನ್ನು ಸ್ವಲ್ಪ ಕಂಫರ್ಟಬಲ್ ಸಖತ್ತಾಗಿದೆ. ಬಟ್ ಫುಲ್ ಸ್ಟಾಕ್ ಹಾಕೊಂಡು ಮಾಡಿದ್ರೆ ಕಂಪ್ಲೀಟ್ ಕ್ವಾಟ್ ಮಸಲ್ ಬರ್ನ್ ಆಗತ್ತೆ. ಅದೇ ರೀತಿ ಸಿಂಪಲ್ಲಾಗಿ ಬೆಡ್ಡನ್ನು ಡೌನ್ ಮಾಡಿದ್ರೆ ನೀವು ಕರ್ಲ್ ಕೂಡ ಮಾಡ್ಬೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ. ಬಟ್ ಎರಡು ಒಂದೇ ಮಿಷನಲ್ಲಿದೆ, ಸಖತ್ತಾಗಿದೆ ಮಾತ್ರ. ಬಟ್ ಕರ್ಲ್ ಜಾಸ್ತಿ ವೇಟ್ ಮಾಡೋಕ್ಕಾಗಲ್ಲ. ಕರ್ಲ್ ಮಾಡಬೇಕಾದ್ರೆ ನಿಮ್ಗೆ ಹಿಡ್ಕೊಳ್ಳೋ ಗ್ರಿಪ್ ಕೂಡ ಸಖತ್ತಾಗಿದೆ ಈ ಜಿಮ್ಮಲ್ಲಿ. ನೆಕ್ಸ್ಟ್ ಮಿಷಿನ್ ಶೋಲ್ಡರ್ ಪ್ರೆಸ್ಸಿಗೆ. ಇದು ಚೆಸ್ಟ್ ಆ್ಯಂಡ್ ಇಂಕ್ಲೈನ್ ಶೋಲ್ಡರ್ ಪ್ರೆಸ್, ಚೆಸ್ಟು ಇಂಕ್ಲೈನ್ ಪ್ರೆಸ್ಸು ಎರಡೂ ಆಗತ್ತಂತ ಇದೆ. ಬಟ್ ಎಷ್ಟು ಇಂಪ್ಯಾಕ್ಟ್ ಮಾಡತ್ತೆ ಅನ್ನೋದು ಗೊತ್ತಿಲ್ಲ, ನೋಡೋಣ. ಸ್ವಲ್ಪ ಕೆಳಗಡೆ ಇದೆ, ಹೈಟ್ ಕಡಿಮೆ ಇದ್ದರೆ ಸ್ವಲ್ಪ ಕಂಫರ್ಟಬಲ್ ಇರುತ್ತೆ, ಹೈಟ್ ಜಾಸ್ತಿ ಇರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಲೋಡ್ ಮಾತ್ರ ಸಖತ್ತಾಗಿ ಬೀಳ್ತಾ ಇದೆ. ಸ್ಟ್ರೈಟು ಮಾಡ್ಬೋದು, ಬೇಕಾದ್ರೆ ಬಾಕ್ಸಿಸ್ ಟೈಪಲ್ಲಿ ಕೂಡ ಮಾಡ್ಬೋದು ನೀವು. ನಾನು ಹಿಂದ್ಗಡೆ ನೋಡಿರಲಿಲ್ಲ,
ಬಟ್ ನಿಮ್ಮ ಹೈಟಿಗೆ ಅಡ್ಜಸ್ಟ್ ಮಾಡ್ಕೊಬೋದು. ಇವಾಗ ನಾನು ಚೆಸ್ಟ್ ಪ್ರೆಸ್ ಮಾಡ್ತಾಯಿದ್ದೀನಿ ಇದೇ ಮಿಷಿನಲ್ಲಿ. ಚೆಸ್ಟ್ ಪ್ರೆಸ್ ಮಾಡೋದಕ್ಕೆ ಸಖತ್ತಾಗಿರತ್ತೆ ಅನ್ಸುತ್ತೆ. ಎಸ್, ವಾ ಸಖತ್ತಾಗಿದೆ ಚೆಸ್ಟ್ ಪ್ರೆಸ್ ಮಾಡೋದಕ್ಕೆ ಮಾತ್ರ ಮಿಷಿನ್ ಇದು. ಹೈಟ್ನ ಅಡ್ಜಸ್ಟ್ ಮಾಡಿಕೊಂಡು ನಮಗೆ ಎಷ್ಟಕ್ಕೆ ಬೇಕಷ್ಟಕ್ಕೆ ಆರಾಮಾಗಿ ಇಟ್ಕೊಬೋದು. ಚೆಸ್ಟ್ ಪ್ರೆಸ್ ಬೆಂಚು, ಇದರಲ್ಲಿ ಫ್ಲಾಟು, ಇಂಕ್ಲೈನು ಆ್ಯಂಡ್ ಡಿಕ್ಲೈನ್ ಮೂರು ಕೂಡ ಮಾಡ್ಬೋದು. ಬಟ್ ಡಿಕ್ಲೈನು ಅಂತ ಯೂಸ್ ಏನಾಗಲ್ಲ, ನೀವು ಕೇಬಲಲ್ಲೇ ಡಿಕ್ಲೈನ್ ಮಾಡ್ಕೊಬಿಡ್ಬೋದು. ಚೆಸ್ಟ್ ಪ್ರೆಸ್ಸಿಗೆ ಹೈಟ್ ಸಖತ್ತಾಗಿದೆ, ಅಡ್ಜಸ್ಟೇಬಲ್ 3 ಕೂಡ ಸ್ಟೆಪ್ ಇದೆ. ನೀವು ಕೂತ್ಕೊಂಡು ಶೋಲ್ಡ್ರ್ ಪ್ರೆಸ್ಸೇ ಮಾಡ್ಬೋದು, ಅಷ್ಟು ಹೈಟಲ್ಲಿ ಇಟ್ಟಿದ್ದಾರೆ. ಬೆಂಚ್ ಸ್ವಲ್ಪ ಹೈಟ್ ಇದೆ ಬಟ್ ಕಂಫರ್ಟೇಬಲ್ ಸಖತ್ತಾಗಿದೆ. ಎಲ್ಲದಕ್ಕಿಂತ ಇಂಪ್ರೆಸಿವ್ ಅಂದರೆ ಈ ಗ್ರಿಪ್ಗಳು ಬೆಂಗಳೂರು ಜಿಮ್ಗಳಲ್ಲೇ ಇರೋಲ್ಲ, ಮಾಡ್ರನ್ ಗ್ರಿಪ್ಗಳಿವೆಲ್ಲ ಇಲ್ಲಿ ನಮ್ಮದು ಹಳ್ಳಿ ಆದರೂ ಕೂಡ ಈ ಜಿಮ್ಮಲ್ಲೇ ಇದೆ. ಇದು ನನಗೆ ಇದ್ರಲ್ಲಿ ಮಾಡೋಕ್ಕೆ ಸಖತ್ ಇಷ್ಟ. ಅಂದರೆ ನಮ್ಮ ಫೋರಮ್ ಮೇಲೆ ಅಷ್ಟೊಂದು ಲೋಡ್ ಹೋಗೋಲ್ಲ, ಕಂಪ್ಲೀಟಾಗಿ ಬ್ಯಾಕ್ ಮೇಲೆ ಲೋಡ್ ಹೋಗುತ್ತೆ. ನೆಕ್ಸ್ಟ್ ಕೇಬಲ್ ಮಿಷಿನ್ ಸ್ಮೂತ್ ಇದೆ. ಮಿಷಿನ್ ಮಾತ್ರ ಕಂಪ್ಲೀಟಾಗಿ ಸ್ಮೂತ್ ಇದೆ. ಇದು ದೊಡ್ಡ ಇರೋದ್ರಿಂದ ನೀವು ಆರಾಮಾಗಿ ಫುಲ್ಲಪ್ ಮಾಡ್ಬೋದು, ಕಂಪ್ಲೀಟಾಗಿ ಮಜಲ್ ಅಪ್ ಕೂಡ ಇದರಲ್ಲೇ ಮಾಡ್ಬೋದು. ನೀವು ಕಾರ್ಡಿಯೋ ಮಾಡಿ ಫ್ಯಾಟ್ ಬರ್ನ್ ಮಾಡೋದಕ್ಕೆ ರೋಪ್ ಕೂಡ ಇದೆ. ಜಿಮ್ ನೋಡಿದ್ರಲ್ವಾ, ಈ ಜಿಮ್ಮಿಗೆ ನೀವೇ ಒಂದು ರೇಟ್ ಕೊಡಿ, 10 ಔಟ್ ಆಫ್ ಎಷ್ಟು ಕೊಡ್ತೀರಾ ಅಂತೇಳಿ. ಇದು ಶಿವಮೊಗ್ಗ ಡಿಸ್ಟಿಕ್ ಸೊರಬ ತಾಲೂಕಲ್ಲಿರೋದು. ಆಲ್ಮೋಸ್ಟ್ ಸಾಗರ ರೋಡ್ ಬಸ್ ಸ್ಟ್ಯಾಂಡ್ಗಿಂತ ಸ್ವಲ್ಪ ಒಂದು 100 ಮೀಟ್ರ್ ಮುಂದೆ ಬಂದರೆ ಗೌರ್ಮೆಂಟ್ ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದ 100 ಕಿಲೋಮೀಟ್ರ್ ಮುಂದೆಗಡೆ ಸಾಗರ ರೋಡಲ್ಲಿರೋದು. ಲೊಕೇಶನ್ ಕೂಡ ಕಂಪ್ಲೀಟಾಗಿ ಹಾಕಿರ್ತೀನಿ ನಾನು. ಜಿಮ್ ಓನರ್ ಹೆಸರು ಬಂದು ಅರ್ಜುನ್ ಅಂತೇಳಿ, ದತ್ತ. ನಾನು ಸೊರಬದಲ್ಲಿ ಆಲ್ಮೋಸ್ಟ್ ಸೊರಬ ಬಿಟ್ಬಿಟ್ಟು ನಾನು ಇವಾಗ 14 ವರ್ಷ ಆಯಿತು. ನಾನು ಬೆಂಗಳೂರಲ್ಲೇ ಫಿಟ್ನೆಸ್ ಟ್ರೈನರಾಗಿ ಕೆಲಸ ಮಾಡ್ತಿರೋದು. ಸೊರಬದಲ್ಲಿ ಒಂದು ಜಿಮ್ ಇರೋದು ಸಖತ್ ಖುಷಿ. ನಾವಿರ್ತಂತ ಇರಲಿಲ್ಲ, ಗೌರ್ಮೆಂಟ್ ಜಿಮ್ ಇತ್ತು. ಅಲ್ಲಿ ಏನು ಮಾಡ್ತಿದ್ರು ಏನಂತ ಗೊತ್ತಿಲ್ಲ. ಸೊ ಅಥ್ಲೆಟಿಕಲ್ಲಿ ಏನಾದರೂ ಒಂದು ಹೆಸರು ಮಾಡಬೇಕಂದ್ರೆ ಜಿಮ್ ತುಂಬ ಇಂಪಾರ್ಟೆಂಟ್. ನೀವು ಯಾವುದೇ ಅಥ್ಲೆಟಿಕಲ್ಲಿರಿ, ರನ್ನಿಂಗ್, ಕಬಡ್ಡಿ, ವಾಲಿಬಾಲ್, ಕ್ರಿಕೆಟ್, ಫಿಟ್ನೆಸ್ ಅನ್ನೋದು ಇಂಪಾರ್ಟೆಂಟ್ ತುಂಬ. ನೀವು ಇಲ್ಲಿ ನೀಟಾಗಿ ಫಿಟ್ನೆಸ್ಸಲ್ಲಿ ಫಿಟ್ಟಾಗಿದ್ದರೆ ನೀವು ಸ್ಟೇಜ್ ಮೇಲ್ಗಡೆ ಹೋಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಎನಿ ಒಂದು ಸ್ಪೋರ್ಟ್ಸ್, ನಾಟ್ ಎ ಬಾಡಿ ಬಿಲ್ಡಿಂಗ್, ಯಾವ ಸ್ಪೋರ್ಟ್ಸ್ ಮ್ಯಾನ್ ಆದರೂ ಕೂಡ ಬಂದು ಜಿಮ್ಮಿಗೆ ವಿಸಿಟ್ ಮಾಡಿ. ನಿಮ್ಮ ಜಿಮ್ ಬಗ್ಗೆ ನೀವೇ ಒಂದು ಸ್ವಲ್ಪ ಹೇಳಬೇಕು. ಜಿಮ್ ಬಂದು ಸೊರಬದಲ್ಲಿರೋದು. ಮೊದಲು ಬಂದು UK ಶೆಟ್ಟಿ ಬಿಲ್ಡಿಂಗ್ ಮಧ್ಯ ಬಸ್ ಸ್ಟಾಪ್ ಹತ್ರ ಇತ್ತು. ಅದು ಚಿಕ್ಕದಾಗಿತ್ತು, ಬಟ್ ಅದು ನನಗೆ ಸ್ಯಾಟಿಸ್ಫೈ ಆಗಿಲ್ಲ. ಆ್ಯಕ್ಚುಲಿ ಜಿಮ್ ಬಂದು ನನಗೆ ಪ್ಯಾಷನ್, ಜಿಮ್ ಮಾಡಬೇಕನ್ನೋದು ನನಗೊಂದು ಡ್ರೀಮ್ ಇತ್ತು. ಸೊ ಅದನ್ನು ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂದ್ಕೊಂಡು ಇಲ್ಲೇ ಸೊರಬ ಪ್ರೈವೇಟ್ ಬಸ್ ಸ್ಟಾಪಿಂದ ಒಂದು 100 ಮೀಟರ್ ಮುಂದೆ ಸಾಗರ ಮೇನ್ ರೋಡ್ಗೆ ಇಲ್ಲೇ ಮಾಡಿರೋದು. ಹೊಸದಾಗಿ ಪ್ರೀಮಿಯಮ್ ಆಗಿ ಮಾಡಿದ್ದೀನಿ. ಸೊ ಇಕ್ವಿಪ್ಮೆಂಟ್ಸ್ ಎಲ್ಲ ಸಫಿಷಿಯೆಂಟ್ ಇದೆ. ಆಲ್ರೆಡಿ ಬ್ರದರು ನಿಮಗೆ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಹೀಗಿದೆ ಬ್ರದರ್ ಮಷಿನ್ಸ್ ಎಲ್ಲ. ಇಂಪ್ರೆಸ್ ಆಯ್ತು. ನಾನು ಅದಕ್ಕಾಗಿ ರೋಡಲ್ಲಿ ಹೋಗೋ ನಂಗೆ ಇದೆ ಅನ್ನೋದು ಐಡಿಯಾ ಇರಲಿಲ್ಲ. ಓಕೆ, ನಾನು ಸೊರಬಕ್ಕೆ ಬರ್ತಿದ್ದೆ, 2 ದಿನ ಇರ್ತಿದ್ದೆ, 3 ದಿನ ಇರ್ತಿದ್ದೆ. ನಾನು ವರ್ಕೌಟ್ ಶೆಡ್ಯೂಲ್ ಕಂಪ್ಲೀಟಾಗಿ ಕಟ್ಟಾಗಿರೋದು. ಇನ್ನು ನಾನು ನೆಕ್ಸ್ಟ್ ಯಾವಾಗ ಬಂದರೂ ಕೂಡ ನಾನು ಇಲ್ಲಿ ವರ್ಕೌಟ್ ಮಾಡೇ ಹೋಗ್ತೀನಿ. ಕಂಪನಿ ಅದ್ರ ಜೊತೆಗೆ ನಿಮ್ಮದು ಪ್ರೈಸಿಂಗ್ ಎಲ್ಲ ಹೆಂಗಿದೆ? ಪ್ರೈಸಿಂಗ್ ಬಂದು ಸ್ಟೂಡೆಂಟ್ಸ್ಗೆ ಆಫರ್ ಮಾಡಿಕೊಡ್ತೀವಿ. ಪ್ಲಸ್ ಜನರಲಾಗಿ ಬಂದರೆ ಡಿಪೆಂಡ್ಸ್ ಆನ್ ಕಸ್ಟಮರ್ಸ್. ಇವಾಗ ಕೆಲವೊಬ್ಬರು ತುಂಬ ಪುವರ್ ಇರ್ತಾರೆ, ಅವ್ರಿಗೆ ನಾವು ಕಡಿಮೆ ಮಾಡಿ ಇದೆಲ್ಲ ಮಾಡ್ತೀವಿ. ಸೊ ಕಸ್ಟಮರ್ ನೋಡಿಕೊಂಡು ನಾವು ಪ್ರೈಸಿಂಗ್ ಎಲ್ಲ ಡಿಸೈಡ್ ಮಾಡ್ತೀವಿ. ಓಕೆ, ನೋ ಪ್ರಾಬ್ಲಮ್. ಟೈಮಿಂಗ್ ಬಂದು ಬೆಳಗ್ಗೆ 5:30 to 9:30, ಈವ್ನಿಂಗ್ 4:30 to 9:30. ಇಲ್ಲಿ ನಾರ್ಮಲಿ ಜಿಮ್ಮಿಗೆ ಬರೋರು ಆಲ್ಮೋಸ್ಟ್ ಬ್ಯಾಡ್ ಹ್ಯಾಬಿಟ್ಸ್ ಮಾಡೋರು, ಮತ್ತು ಫ್ಯಾಟ್ ಲಾಸಿಗೆ ಬರ್ತಾರೆ. ಕೆಲವೊಬ್ಬರು ಬಾಡಿ ಬಿಲ್ಡಿಂಗು, ಬಾಡಿ ಕಾಂಪಿಟೇಷನ್ ಮಾಡಬೇಕು ಅಂದ್ಕೊಂಡು ಬರ್ತಾರೆ. ಸೊ ಅವ್ರಿಗೆ ಯಾವುದೇ ಥರ ಬೇಕು ಅಂತ ಹೇಳಿದ್ರು ನಾವು ಸಪೋರ್ಟ್ ಮಾಡ್ತೀವಿ. ಅವ್ರಿಗೆ ಫ್ರೀಯಾಗಿ ನಾವು ಡಯಟ್ ಚಾರ್ಟ್ಸ್ ಎಲ್ಲ ಕೊಡ್ತೀವಿ. ಕೆಲವೊಬ್ಬರು ನಮ್ಮ ಹತ್ರ ಬಂದು ಇಂಟ್ರೆಸ್ಟಾಗಿ ಕೇಳ್ತಾರಲ್ಲ, ಸೊ ಅಂಥವ್ರಿಗೆ ಫ್ರೀಯಾಗಿ ಎಲ್ಲ ಕೊಡ್ತೀವಿ. ನಾವು ಡಯಟ್ ಚಾರ್ಟ್ ಎಲ್ಲ ಕೊಡ್ತೀವಿ, ಎಲ್ಲ ಇರುತ್ತೆ. ಈ ಜಿಮ್ಮಲ್ಲಿ ಪರ್ಸನಲ್ ಟ್ರೈನಿಂಗ್ ಕೂಡ ಇದೆ. ಬಂದು ಅರ್ಜುನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರನ್ನ ನಂಬರ್ ಕೂಡ ಹಾಕಿರ್ತೀನಿ. ಸೊರಬ ನಿಮಗೆ ಸೊರಬ ಸುತ್ತಮುತ್ತ ಹಳ್ಳಿಯರು ಯಾರೇ ಇದ್ರೂ ಕೂಡ ಬಂದು ಒಂದ್ಸಲ ವಿಸಿಟ್ ಮಾಡಿ. ಫಿಟ್ನೆಸ್ ಅನ್ನೋದು ನಾಟ್ಯ ಒಂದಿನದ ಗೇಮ್ ಅಲ್ಲ ಇದು. ನೀವು ನಾಳೆನೇ ಬೇಕಾದ್ರೆ ಕೋಟ್ಯಾಧಿಪತಿಗಳಾಗ್ಬಿಡ್ಬೋದು, ನಾಳೆನೇ ಫಿಟ್ಟಾಗಿರೋದಕ್ಕಾಗಲ್ಲ. ಮುಂದೆ ಯಾವತ್ತೋ ಸಫರ್ ಮಾಡೋದನ್ನು ಇವತ್ತು 1 ಅವರ್ ಖರ್ಚು ಮಾಡಿ, ಅದು ನಿಮಗೆ ಲೈಫ್ ಟೈಮ್ಗೆ ಕೊಡ್ತಾ ಹೋಗುತ್ತೆ. ದಿನ ನಿಮಗೋಸ್ಕರ ನೀವು 1 ಅವರ್ ಮಾಡಿ, 1 ಅವರ್ ನಿಮ್ಮ ಬಾಡಿಗೋಸ್ಕರ ನೀವು ಖರ್ಚು ಮಾಡಿ, ನಿಮ್ಮ ಬಾಡಿ 23 ಅವರ್ ತುಂಬ ಹೆಲ್ದಿಯಾಗಿರುತ್ತೆ. ಇದು ಪ್ರಮೋಷನ್ ವೀಡಿಯೋ ಅಲ್ಲ, ಇದು ನಾನು ಪ್ರೀತಿಯಿಂದ ಮಾಡ್ತಾ ಇರೋದು, ನನಗೋಸ್ಕರ ನಾನು ಮಾಡ್ತಾ ಇರೋ ವೀಡಿಯೋ ಇದು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೊ ಮಚ್.
ಅವಕಾಶ ಮಾಡಿಕೊಟ್ಟಿದ್ದಕ್ಕೆ Okay, ತುಂಬ thank ಹೆಲ್ಪ್ you, ಆಯಿತು